ಬಿಜೆಪಿ ಮುಖಂಡರ ಪುತ್ರ ಮಗು ಕರುಣಿಸಿದ ಕೇಸ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೈ ಮುಖಂಡೆ ಸಿಡಿದೆದ್ದಿದ್ದಾರೆ. ಪ್ರಭಾಕರ್ ಸ್ವಗ್ರಾಮ ಕಲ್ಲಡ್ಕದಲ್ಲೇ ಮಗುವಿಗೆ ತೊಟ್ಟಿಲು ಶಾಸ್ತ್ರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಮುಖಂಡನಿಗೆ ಪ್ರತಿಭಾ ಕುಳಾಯಿ ಫೈನಲ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಜನವರಿ 31ರ ಒಳಗೆ ಯುವತಿಯ ಮದುವೆಯಾಗುವಂತೆ ಗಡುವನ್ನು ಕೊಟ್ಟಿದ್ದಾರೆ. ಮದುವೆಯಾಗದೇ ಇದ್ರೆ ಫೆಬ್ರವರಿ 7ರಂದು ಕಲ್ಲಡ್ಕದಲ್ಲಿ ತೊಟ್ಟಿಲು ಶಾಸ್ತ್ರ ಮಾಡ್ತೀವಿ. ಹಿಂದೂ ಯುವತಿ ಪರ ಧ್ವನಿ ಎತ್ತದ ಪ್ರಭಾಕರ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಿಂದೂ ಹೆಣ್ಣಿಗೆ ಅನ್ಯಾಯವಾದ್ರೂ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಧ್ವನಿ ಎತ್ತಿಲ್ಲ. ಕಾನೂನು ಹೋರಾಟಕ್ಕೆ ನಾವು ಸಿದ್ಧ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಖಂಡೆ. ಪುತ್ತೂರಿನಲ್ಲಿ ಬಿಜೆಪಿ ಶಾಸಕನ ಪುತ್ರ ಮಗು ಕರುಣಿಸಿದ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡೆ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂದೂ ಯುವತಿಯ ಮೇಲೆ ಈ ರೀತಿ ದೌರ್ಜನ್ಯ ಆಗಿದ್ರೂ ಕೂಡ ನೀವು ಒಮ್ಮೆಯೂ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಹಾಗಾಗಿ ನಿಮ್ಮ ಸ್ವಗ್ರಾಮದಲ್ಲೇ ಬಂದು ನಾವು ತೊಟ್ಟಿಲು ಶಾಸ್ತ್ರವನ್ನ ಮಾಡ್ತೀವಿ. ಜನವರಿ 31ರವರೆಗೆ ನಿಮಗೆ ಡೆಡ್ಲೈನ್ ಕೊಡ್ತಾ ಇದ್ದೀವಿ. ಅಷ್ಟರ ಒಳಗೆ ಆ ಬಿಜೆಪಿ ಶಾಸಕನ ಪುತ್ರ ಕೃಷ್ಣಜಯ ರಾವ್ ಆ ಯುವತಿಯನ್ನ ಮದುವೆಯಾದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಫೆಬ್ರವರಿ 7ನೇ ತಾರೀಕು ನಿಮ್ಮ ಸ್ವಗ್ರಾಮ ಕಲ್ಲಡ್ಕದಲ್ಲೇ ನಾವು ತೊಟ್ಟಿಲು ಶಾಸ್ತ್ರ ಮಾಡ್ತೀವಿ ಅಂತ ಕಾಂಗ್ರೆಸ್ ಮುಖಂಡೆ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ. ಪುತ್ತೂರು ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಇನ್ನೂ ಕೂಡ ಮದುವೆಗೆ ಹೋಗ್ತಾ ಇಲ್ಲ, ಮಗುವಾದ್ರೂ ಕೂಡ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿರ್ತಕ್ಕಂಥ ಪ್ರತಿಭಾ ಕುಲಾಯಿ ಅವರು ತೊಟ್ಟಿಲು ಶಾಸ್ತ್ರವನ್ನು, ಮಗುವಿನ ತೊಟ್ಟಿಲು ಶಾಸ್ತ್ರವನ್ನು ಕಲ್ಲಡ್ಕದಲ್ಲಿ ನಡೆಸ್ತೀವಿ ಅನ್ನುವಂಥ ಒಂದು ಡೇಟ್ ಅನ್ನು ಕೊಟ್ಟಿದ್ರು. ಆದರೆ ಈಗ ಆ ಪ್ರಕರಣ ಸುಖಾಂತ್ಯ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಮದುವೆ ಆಗ್ಲಿಕ್ಕೆ ಅವರು ಒಪ್ಪಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳಾಗ್ತಾ ಇರುವಂಥದ್ದು. ಹಾಗಾದ್ರೆ ಮುಂದೆ ಏನು ನಡೆಯುತ್ತೆ, ಯಾವ ಡೆಡ್ಲೈನ್ಗಳನ್ನ ಅವರ ಮನೆಯವರು ಇರಬಹುದು ಅಥವಾ ಆಯೋಗದ ಸದಸ್ಯ ಇರಬಹುದು ಏನು ವಿಧಿಸ್ತಾರೆ ಅನ್ನುವಂಥದ್ದು ಮಾತಾಡೋದಕ್ಕೆ ಸ್ವತಃ ಪ್ರತಿಭಾ ಕುಲಾಯಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಈಗ ಮೊನ್ನೆ ನೀವು ಹೇಳಿದ್ರಿ ಈ ರೀತಿಯಾಗಿ ಮದುವೆ ಆಗದೇ ಇದ್ದರೆ ನಾವು ಒಂದು ತೊಟ್ಟಿಲು ಶಾಸ್ತ್ರವನ್ನು ಕಲ್ಲಡ್ಕದಲ್ಲಿ ಮಾಡ್ತೀವಿ ಅನ್ನುವಂಥದ್ದು. ಅದು ಏನಾಗಿದೆ? 19ನೇ ತಾರೀಕು ಸೋಮವಾರ ದಿನ ಕುಟುಂಬದವರು ಅಪ್ರೋಚ್ ಆಗಿದ್ದಾರೆ ಅಂತ ಹೇಳಿ ಮಧು ಆಚಾರ್ಯ ಅನ್ನೋರು, ಅವರ ಈ ಆಚಾರ್ಯ ಕಮ್ಯುನಿಟಿಯ ಅವರೊಬ್ಬರು ಸದಸ್ಯರಾಗಿದ್ದಾರೆ. ಅವರೇನೋ ಪೋಸ್ಟಲ್ಲಿದ್ದಾರೆ. ಅವರು ಬಂದು ತಿಳಿಸಿದ್ದಾರೆ ಮದುವೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಆ ಪ್ರಕಾರ. ಮತ್ತು ಅವ್ರು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ಇನ್ನು ಮುಂದಕ್ಕೆ ಈ ಫ್ಯಾಮಿಲಿ ಯಾವುದೇ ಮೀಡಿಯಾಕ್ಕೆ ಹೋಗಬಾರ್ದು ಅಂತ ಹೇಳಿ. ಆ ರೀತಿಯಲ್ಲಿ ಇವತ್ತು ಫ್ಯಾಮಿಲಿಯಲ್ಲಿ ಮೀಡಿಯಾಕ್ಕೆ ಬರಲಿಲ್ಲ. ಇನ್ನೊಂದು ತೊಟ್ಟಿಲು ಹಾಕುವ ಶಾಸ್ತ್ರ ಏನಿದೆ ಕಲ್ಲಡ್ಕದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೇವೆ. ಯಾಕೆಂದರೆ ಯಾರ್ದೋ ಒಂದು ಕುಟುಂಬ, ಯಾರ್ದೋ ಒಂದು ಫ್ಯಾಮಿಲಿ ಒಳ್ಳೇದಾಗೋದಂತಾದರೆ ವಿ ಆರ್ ರೆಡಿ ಫಾರ್ ದ್ಯಾಟ್. ಹಾಗಾಗಿ ಬಟ್ ಅವರನ್ನು ನಾವು ನಂಬುವುದಿಲ್ಲ. ಯಾಕೆಂದರೆ 6 ತಿಂಗಳು ಇದೇ ರೀತಿ ಒಂದೊಂದು ರೀಸನ್ಸ್ ಕೊಟ್ಟು ನಮ್ಮ ಹೋರಾಟಗಳನ್ನು ತಡಿಲಿಕ್ಕೆ ಅವರು ಮಾಡ್ತಾ ಬಂದಿದ್ದಾರೆ. ಅವ್ರನ್ನ ಕಂಪ್ಲೀಟಾಗಿ ನಾವು ನಂಬುವುದಿಲ್ಲ. ಆದರೆ ಅವ್ರಿಗೊಂದು ಅವಕಾಶ ಕೊಡ್ತಾ ಇದ್ದೇವೆ. ಇದು ಫೈನಲ್ ಅವಕಾಶ ಆಗಿರ್ತದೆ. ಯಾರು ಜನ ಬಂದು ಸಂಧಾನಗಳನ್ನು ಮಾಡಿಕೊಳ್ಳೋದು ಇದೊಂದು ಫೈನಲ್ ಅವಕಾಶ ಆಗಿರ್ತದೆ. ನಾಳ್ದು ಜನವರಿ 31 ಒಳಗೆ ಅವರು ಮದುವೆ ಆಗಬೇಕು. ಒಂದು ವೇಳೆ ಮದುವೆ ಆಗಲಿಲ್ಲ ಅಂತಾದರೆ ಫೆಬ್ರವರಿ 7ಕ್ಕೆ ಕಲ್ಲಡ್ಕದಲ್ಲಿ ಜೋರಾಗಿ ನಾವು ತೊಟ್ಟಿಲು ಶಾಸ್ತ್ರವನ್ನು ಮಾಡ್ತೇವೆ. ಮತ್ತು ಕಂಡೀಷನ್ ಹಾಕಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಸಂಧಾನಕ್ಕೆ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಓಕೆ ಇದ್ದೇವೆ. ಸಂಧಾನ ಮಾಡಲಿಕ್ಕೆ ಹೋಗುವಾಗ ಅವರು ತಾಯಿ ಮಗಳು ಇಬ್ಬರೇ ಬರಬೇಕು ಅಂತಲೂ ಹೇಳಿದ್ದಾರೆ. ಇದಕ್ಕೆ ನಾವು ಒಪ್ಪೋದಿಲ್ಲ. ಯಾಕೆಂದರೆ ಅವ್ರ ಹತ್ರ ಕಳಿಸ್ಲಿಕ್ಕೂ ನಮಗೆ ಸ್ವಲ್ಪ ಭಯ ಇದೆ. ಇದಕ್ಕಿಂತ ಮೊದಲು ಬೇರೆ ಬೇರೆ ಪ್ರಕರಣಗಳು ನಡೆದಿದೆ. ಹಾಗಿರುವಾಗ ಯಾವ ಸಂಧಾನ ಮಾಡಬೇಕು ಅಂತಾದರೂ ಪೊಲೀಸ್ ಸ್ಟೇಷನ್ ಮುಖಾಂತರ ಇದು ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸೊ ಪೊಲೀಸ್ ಸ್ಟೇಷನ್ ಮುಖಾಂತರ ಅಥವಾ SP ಮುಖಾಂತರ ಈ ಏನು ಇವರು ಮಾತುಕತೆ ಇದೆ ಮಾಡಿಸ್ಕೊಂಡು ಮದುವೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಮದುವೆ ಹೇಗೆ ನಡೆಯುತ್ತೆ ಅನ್ನೋಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಮದುವೆ ಆನ್ಲೈನಲ್ಲಿ ಮಾಡ್ತೇವೆ ಅಂತ ಹೇಳಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಅವರು ರಿಜಿಸ್ಟರ್ ಮದುವೆ ಆಗಬೇಕು. ಆನ್ಲೈನಲ್ಲಿ ಬೇಕಾದರೂ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ರಿಜಿಸ್ಟರ್ ಮದುವೆ ಆಗಬೇಕು. ಆನ್ಲೈನ್ ಅಂತ ನಂಗೆ ಗೊತ್ತಿಲ್ಲ, ಅದು ಆ ಟರ್ಮ್ ಅವ್ರು ಯೂಸ್ ಮಾಡಿದ್ದು ಆನ್ಲೈನ್ ವೆಡ್ಡಿಂಗ್ ಅಂತ ಹೇಳಿದ್ದಾರೆ. ಬಟ್ ವಿ ಆರ್ ಓಕೆ ಎನಿ ಸಾರ್ಟ್ ಆಫ್ ವೆಡ್ಡಿಂಗ್ ಆ್ಯಸ್ ಲಾಂಗ್ ಆಸ್ ಇಟ್ ಈಸ್ ಲೀಗಲ್. ಮತ್ತು ಯಾಕೆ ಅವರನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ? ಮತ್ತು ಇರ್ಬೋದು ಬಡವರ ಹೆಣ್ಣು ಮಗಳು ಶ್ರೀಮಂತರು ಹೇಗೆ ಮದುವೆ ಆಗೋದು ಅಂತ ಹೇಳಿ. ಆದರೆ ಚಕ್ಕಂದ ಆಡುವಾಗ, ಸರ್ಸ ಆಡುವಾಗ, ಮಗು ಕೈಯಲ್ಲಿ ಕೊಡುವಾಗ ಈ ಅಂತಸ್ತೆಲ್ಲ ಕಾಣಲಿಲ್ಲ. ಸೊ ಅವರಿಬ್ಬರು ಮಾಡಿದ ತಪ್ಪನ್ನು ತಿದ್ಕೊಳ್ಬೇಕಾದ್ರೆ ಇಷ್ಟೇ, ಮದುವೆ ಆಗಬೇಕು. ಇದಿಷ್ಟು ಪ್ರತಿಭಾ ಕುಲಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.